ಚಿತ್ರದುರ್ಗದಲ್ಲಿ ಅಡಿಕೆ ಸಾಗಾಟದ ಲಾರಿ ತಡೆದು ಹಫ್ತಾ ವಸೂಲಿಗೆ ಯತ್ನಿಸಿದ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ವಿರುದ್ಧ ಅಡಿಕೆ ವ್ಯಾಪಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಭದ್ರಾವತಿಯಿಂದ ನಾಗಪುರಕ್ಕೆ ಅಡಿಕೆ ಸಾಗಾಟ ಮಾಡುತ್ತಿದ್ದ ಲಾರಿಯನ್ನ ಚಿತ್ರದುರ್ಗ ನಗರದ NH13ರ ಡಾಬಾ ಸಮೀಪ ತಡೆದು ಚಾಲಕನೊಂದಿಗೆ ದುರ್ವರ್ತನೆ ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ನಂಜುಂಡೇಶ್ವರ ಅರೇಕಾ ನೆಟ್ ಕಂಪನಿ ಮಾಲೀಕ ಸತೀಶ್ ಆರೋಪಿಸಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ ಹಾಗೂ ಶಿವಮೊಗ್ಗ ಭಾಗಗಳಿಂದ ಅಡಿಕೆ ಖರೀದಿಸಿ ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಸಾಗಾಟ ಮಾಡಲಾಗುತ್ತಿದೆ. ಇದೇ ವೇಳೆ ಲಾರಿಯನ್ನ ತಡೆದು ತಾವು ಯುವ ಕಾಂಗ್ರೆಸ್ ಅಧ್ಯಕ್ಷರೆಂದು ಪರಿಚಯಿಸಿಕೊಂಡು ಬೆದರಿಕೆ ಹಾಕಲಾಗಿದೆ ಎಂದು ಲಾರಿ ಚಾಲಕ ರಾಶಿದ್ ಮಹಮ್ಮದ್ ಆರೋಪಿಸಿದ್ದಾರೆ. ಇನ್ನೊಂದೆಡೆ ತಮ್ಮ ವಿರುದ್ಧ ಆರೋಪಗಳನ್ನು ತಳ್ಳಿಹಾಕಿರುವ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್, ಕಳಪೆ ಅಡಕೆಯನ್ನ ಇಂಡೋನೇಷಿಯಾ ಹಾಗೂ ಬಾಂಗ್ಲಾದೇಶದಿಂದ ತರಿಸಿ ಸ್ಥಳೀಯ ಅಡಿಕೆಯೊಂದಿಗೆ ಮಿಶ್ರಣ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಲಾರಿಯನ್ನ ತಡೆದು ಪರಿಶೀಲನೆ ನಡೆಸಲಾಗಿದ್ದು, ಈ ಕುರಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಣಕಾಸು ಇಲಾಖೆ ಆಯುಕ್ತರು ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದೂರು ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಲಾರಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಎಂದು ಉಲ್ಲಾಸ್ ಹೇಳಿದ್ದಾರೆ. ಅಲ್ಲದೆ ನಕಲಿ ಜಿಎಸ್ಟಿ ನೋಂದಣಿಗಳ ಮೂಲಕ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಲಾಗುತ್ತಿದೆ ಎಂಬ ಆರೋಪವನ್ನು ಅವರು ಮಾಡಿದ್ದಾರೆ. ಈ ಮಧ್ಯೆ ಕಳ್ಳಾಟವನ್ನ ಬಯಲಿಗೆಳೆದ ಕಾರಣ ತಮಗೆ ಜೀವ ಬೆದರಿಕೆ ಕರೆಗಳು ಬರುತ್ತಿದ್ದು, ಈ ಕುರಿತು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದು ಉಲ್ಲಾಸ್ ತಿಳಿಸಿದ್ದಾರೆ. ಒಟ್ಟಾರೆ ಹಫ್ತಾ ವಸೂಲಿ ಆರೋಪ ಮತ್ತು ಕಳಪೆ ಅಡಿಕೆ ಸಾಗಾಟ ಆರೋಪಗಳ ಕುರಿತು ಪೊಲೀಸರು ಹಾಗೂ ಸಂಬಂಧಪಟ್ಟ ಇಲಾಖೆಗಳ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅವ್ನು ಫೋನ್ ಮಾಡಿ ಕೇಳೋಂಥದ್ದೇನೈತೆ, ಅಲ್ಲೈತೆ ಹಿಂಗೈತೆ, ಏನು ಕಳಿಸ್ತಾ ಇದೀರೋ ಅದು ಇದು ಬಿಲ್ ಹಾಕಿ ಹಿಂಗಾಕಿಲ್ಲ ಹಂಗೆ ಹಿಂಗೆ ಅವ್ನು ಏನು ಕೇಳ್ಬೇಕು. ನೋಡರೆ ಮಾತಾಡ್ಬೇಕ ನಾವು ಕೂಡ. ಕಟ್ಟೆಲಿಂದ ಕಲ್ಯಾಣ ಕೊಪ್ಪಲ್ ಕಟ್ಟೆಲಿ ಬರೋದು ತನಕಿಂತ ನಾಗ್ಪುರಿಗೆ ನೋಡೋಕೆ ಅಷ್ಟೇ ಹೋಗ್ತಾ ಇತ್ತು. ಟಿ ವಿ ಬಿಲ್ ಇದೆ, ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಎಲ್ಲದೂ ಇದೆ. ಬಟ್ ಇಲ್ಲಿ ಲೋಕಲ್ ತಡಕೆರೆ ರೋಡಲ್ಲಿ ಗಾಡಿ ಹೋಗ್ಬೇಕಾದ್ರೆ ನಮ್ಮ ಡ್ರೈವರಿಗೆ ಅಟ್ಯಾಕ್ ಮಾಡಿ ಕೊಪ್ಪಲ್ನೆಲ್ಲ ಇಟ್ಕೊಂಡು ಅವಶ್ಯಕತೆಗಳಿಂದ ಬೈಟ್ಬಿಟ್ಟು ಆಮೇಲೆ ನಮಗೂ ಕೇಳಿದ್ರು ಅಮೌಂಟ್ ಕೊಡು ಅಂತ ಡ್ರೈವರ್ ತಂದು ಫೋನ್ ಮಾಡ್ತಿದ್ರು ಸರ್. ನಮಗೆ ಏನು ಕಪ್ಪ ನಿಮಗೆ ಎಲ್ಲ ಇದೆ, ನಿನ್ನ ಅಧಿಕಾರಿನ ಏನು ಅಂತೆಲ್ಲ ಕೇಳಿದ್ವಿ. 3 ತಿಂಗಳ ಕೆಳಗಡೆ ಅಂತ ಮಾಡಿದ್ದ ಸರ್. ನಮ್ಮದೇ ಒಂದು ಗಾಡಿ ಇಟ್ಕೊಂಡಾಗ
ಇವರೇ ಸರ್ ಈಗ ಮಾಡಿದ್ದಲ್ಲ ಅದೇ ಪರ್ಸನ್ ಉಲ್ಲಾಸ್ ಅಂತ ಹೇಳಿ ಸರ್. ಯಾವ ಉಲ್ಲಾಸ? ಕಾರೆಹಳ್ಳಿ ಉಲ್ಲಾಸನ ಅಂತ. ಏನವರು? ಅವರು ಗೊತ್ತಿಲ್ಲ ಸರ್, ಲೋಕಲ್ ಲೀಡರ್, ಯೂತ್ ಕಾಂಗ್ರೆಸ್ ಲೀಡರ್ ಅಂತವರು, ಜಿಲ್ಲಾಧ್ಯಕ್ಷರು ಸರ್ ಅವರು. ನಮಗಿಲ್ಲಿ ಡ್ರೈವರಿಂದ ಫೋನ್ ಮಾಡ್ತಾರೆ, ದುಡ್ಡು ಕೊಡು ಅಂತ ಕೇಳ್ತಾರೆ. ನಾವು ಇಲ್ಲಿ ಸರ್ ನಾವು ಇದು ಮಾಡೋದು ಸರಿ. ಈಗ ನಿಮ್ಮದು ಲೀಗಲ್ ಆಗೈತಲ್ಲ? ಎಲ್ಲ ಲೀಗಲ್ ಇದೆ ಸರ್. ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಜಿ ಎಸ್ ಟಿ ಇನ್ವಾಯ್ಸ್ ಇದೆ, ಇ ಬಿಲ್ ಇದೆ, ಮಂಡಿ ಬಡ್ತಿ ಇದೆ, ಆಮೇಲೆ ಇದಿದೆ ಸರ್, ನಮ್ಮ ಪಾಸ್ಪೋರ್ಟ್ ಕಾಪಿನೂ ಇದೆ, ಎಲ್ಲ ಇದೆ ಸರ್. ಚೆಕ್ ಮಾಡಿ ಜಿ ಎಸ್ ಟಿ ಎಲ್ಲ ಚೆಕ್ ಮಾಡಿ ಬಿಟ್ಟಿರ್ತಾರೆ ಸರ್. ಸರ್ ಇದು ಕಟ್ಟೇಳಿ ಸರ್, ಡಬ್ಲ್ಯೂ ಜೊತೆಲ್ಲ ಚೆಕ್ ಮಾಡಿದ್ವಿ. ಎಷ್ಟಿತ್ತು ನೋಡು ಸರ್? ಒಂದು 72 ಲಕ್ಷ ಮೌಲ್ಯ ಇದೆ ಸರ್. 72 ಲಕ್ಷ ಇದೆ ಸರ್. ಸರ್ ಅದೇ ನಮಗೆ ಜಳಕೆರೆ ರೋಡಿಗೆ ಫೋನ್ ಮಾಡಿದ್ರು ಸರ್ ಡ್ರೈವರು, ಹಿಂಗೆಲ್ಲ ಆಗಿದೆ ಅಂತೇಳಿ. ಅಲ್ಲಿ ಡಾಬಾ ಇದೆ ಸರ್ ಒಂದು, ಆ ಡಾಬಾದ ಹತ್ರ ಸರ್ ನಾವು ರೈತರು, ನಾವು ಅಡಿಕೆ ಬೆಳೆದ್ಬಿಟ್ಟು ನಾವು ಮಂಡಿಗೆಲ್ಲ ತಗೊಂಡು ಹೋಗೋಕ್ಕೆಲ್ಲ ನಾವು ನಡುವೆ ಮಧ್ಯಸ್ಥಿಕೆ ವಹಿಸೋರಿಗೆ ಅವ್ರಿಗೆ ಕೊಡ್ತೀವಿ. ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮೂಲಕ ಅವರು ಬಿಲ್ಲಿಂಗ್ನಲ್ಲಿ ಕಳಿಸ್ಕೊಡ್ತಾರೆ ಗಾಡಿಗಳು. ಇವರು ನಡುವೆ ಇವರು ರಾಬ್ರಿ ಮಾಡೋದ್ರಿಂದ ನಮಗೆ ತೊಂದರೆ. ಏಕೆಂದರೆ ನಮಗೀಗ ಬೆಳೆ ಕುಸಿತದಿಂದ ಅಲ್ಲೇ ಕಂಗಾಲ ಆಗ್ಬಿಟ್ಟಿದ್ದೀವಿ ರೈತರು. ಇದ್ರ ನಡುವೆ ಇವರು ವ್ಯಾಪಾರಸ್ಥರಿಗೂ ಪಾಪ ತಳ ಮಾಡಾಕ್ಬಿಟ್ಟಿದ್ದಾರೆ. ಸೆಂಟ್ರಲ್ ಹೋಗ್ತು ಇವ್ರು ಅಡ್ಡ ಹಾಕ್ಬಿಟ್ಟು ರಾಬ್ರಿ ಮಾಡಿದರೆ ವ್ಯಾಪಾರ ಮಾಡೋರು ಇವರು ಏನು ಮಾಡ್ಬೇಕು ಮುಂದೆ? ಇವ್ರಿಗೆ ಎದುರಿಸ್ಬಿಟ್ರೆ ಇವ್ರು ನಮ್ಮನ್ನು ಲೂಟ್ಲಾಗ್ತೀವಿ. ಆಮೇಲೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಕತ್ತೆ, ಅಲ್ಲಿದ್ದ ರೈತರಿಗೆ ತೊಂದರೆ. ನಮ್ಮ ಬೆಳೆ ನಾವು ಮಾರ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತೈತಿ. ಈಗ ಯಾರು ಸಮಸ್ಯೆ ಮಾಡಿದ್ದಾರೆ ಇಲ್ಲಿ? ಕಾರೆಹಳ್ಳಿ ಉಲ್ಲಾಸ್ ಕಾಂಗ್ರೆಸ್ ಲೀಡ್ರ್ ಅಂತೆ. ನಾನು ಕಾಂಗ್ರೆಸ್ ಲೀಡ್ರೆ, ಬರಲಿ ಕೇಳ್ತೀನಿ ಅದೇ ಹಂಗೆ ಅಂತ. ನಾನು ತಾಲೂಕು ಲೀಡ್ರು, ನನಗೂ ಅಫ್ತಾ ಕೊಡಲಿ. ಅವ್ನು ಏನು ಮಾಡ್ತಾನೆ ಕೊಡಲಿ, ನೋಡೋಣ. ಬರ್ಬೇಕು, ಅವನು ಬಂದು ಇಲ್ಲಿ ಕುದ್ಕೋಬೇಕು. ಈಗ ಮಾತಾಡ್ಬೇಕು ಬಂದಿದ್ದೀವಿ ನಾವು, ಬರ್ಬೇಕು ಅವನು. ಎಷ್ಟು ಕೇಳಿದಾನೆ ಅಂತ ಗೊತ್ತಿಲ್ಲ ಸರ್. ಗಾಡಿ ಏನೋ ಅಫ್ತಾ ಕೊಡಬೇಕು ಇಲ್ಲಿ ಓಡಾಡೋ ಗಾಡಿಗಳಿಗೆ, ಅಡಿಕೆ ಗಾಡಿಗಳಿಗೆ ಅಂತ ಹೇಳಿದಾನಂತೆ. ಅವ್ನು ಬರಲಿ, ನಾನು ಕೇಳ್ತೀನಿ ಅಫ್ತಾ ಯಾಕೆ ಕೇಳ್ತಿದ್ದಾನೆ, ಏನು ಎಲ್ಲಿ ಅಡ್ಡ ಹಾಕ್ತಿರೋದು? ಇಲ್ಲಿ ಡಾಬಾ ಹತ್ರ ಅನೀಸ್ ಅಂತ ಇದ್ದಾನೆ. ಅನೀಸ್ ಅಂತ ಒಬ್ಬನೇ ಇದ್ದಾನೆ. ಅವನಿಬ್ಬರೂ ಬರ್ಬೇಕು. ಅವನದೇ ಜಾಸ್ತಿ. ಹೊಸದುರ್ಗ ತಾಲೂಕಾಗ ಅಡಿಕೆನೇ ಇಲ್ಲ ಹೆಚ್ಚಿಗೆ ನೋಡಬೇಕು ಅಂದರೆ. ಹೊಳಲ್ಕೆರೆ, ಚನ್ನಗಿರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ಭಾಗದಾಗೆ ಅಡಿಕೆ ಜಾಸ್ತಿ. ಅವನು ಯಾರ್ರೀನ ಇಲ್ಲಿ ಬಂದು ಅಡ್ಡ ಹಾಕೋ ಗಾಡಿನ? ಬರಲಿ, ನೋಡೋಣ, ಮಾತಾಡೋಣ ಅಂತ ವೆಯ್ಟ್ ಮಾಡ್ತೀನಿ. ನಿಮ್ಮ ಹೆಸರು? अनिल तालिया। दिल्ली से बोरगाम जा रहा था मैं लोड लेके, और बिल का माल था मेरा। तो मैं ढाबे पे आया, ढाबे से पहले मेरे को गाड़ी रोक के गालियाँ दे के मेरे इधर से पकड़ के नीचे खींचा। नीचे खींच के फिर उसने दो बंदों को और फ़ोन किया। वो 3 बंदे आए कार लेके, 2 कार में आए थे। 2 कार में आके मेरे को उधर गालियाँ दे, माँ के लोड़े नीचे उतर, ऊपर कहीं को बैठा गाड़ी में, तो किधर कौन से रूट से जाता है तुम्हारी गाड़ी कितनी लोड हो रही है, कितना नहीं हुआ, सब ऐसे पूछ के मैं उसको कुछ भी नहीं बताया। मैं अपने मैनेजर को फ़ोन कर दिया, तो उसमें उन्होंने मेरे को बहुत परेशान करा, गालियाँ दी। 3-4 बंदे थे। फिर उसने सेल टैक्स वालों को बुला लिया, मैं उनको बिल भी दे दिया सेल टैक्स वालों को। तो पैसा पूछेगा? पैसा नहीं पूछेगी, बस गालियाँ दे मेरे को और इधर से पकड़ के नीचे खींचा गाड़ी से। और क्या क्या? और बोल रहा मैं कांग्रेस का अध्यक्ष हूँ, तो बुलाना जिसको बुला ले। उन्होंने पैसा पूछा क्या आपसे? पैसा नहीं पूछा। पार्टी से फोन करो बोला। हाँ, बोल रहा बात कराओ, किसका माल है उससे बात कराओ, और कौन से तुम रूट से जाते हो रूट बताओ, तुम किधर से जाते हो, कितना कौन सा गाड़ी तुम्हारा लोड हुआ, सब ये पूछ रहा था। उसके बाद मैंने मैनेजर को फ़ोन कर दिया। मैनेजर ने उधर अपने आदमी भेज दिए, जब तक वो वहाँ से भाग निकले। मेरा नाम राशिद मोहम्मद। ನಮಸ್ಕಾರ, ನಾನು ಸೈಯದ್ ಅನೀಸ್ ಅಂತ, ಕಾಂಗ್ರೆಸ್ ಮುಖಂಡರು. ಏನು ನಿನ್ನೆ ನಡೆದಿರೋಂಥ ಒಂದು ಘಟನೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾರೋ ಬಂದು ನಮ್ಮ ಹೆಸರೆಲ್ಲ ತಳ್ಕಾಕಿ ಇದಕ್ಕೆ ನೋಡ್ತಿದ್ದಾರೆ. ನಿನ್ನೆ ನಡೆದಿರೋದು ನಿಜ. ನಮಗೆ ಒಂದು ಮಾಹಿತಿ ಬಂತು ರೈತರಿಂದ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ, ಹಿಂಗೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟಿಗೆ ಹೇಳಿದ್ರು, ಯಾರೂ ತಲೆ ಕೆಡಿಸ್ಕೊಂತಿಲ್ಲ. ಹೀಗಾಗಿ ಒಂದು ಗಾಡಿ ಕಳ್ಳ ಸಾಗಾಣಿಕೆ ಹೋಗ್ತಿದೆಯಣ್ಣ, ದಯವಿಟ್ಟು ಇದನ್ನು ತಡೆದು ನೀವು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮುಟ್ಟಿಸ್ರಿ ದಯವಿಟ್ಟು ಅಂತೇಳಿ ನಮಗೊಂದು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ನಾವೇನು ಮಾಡಿದ್ವಿ, ಡಾಬಾ, ಒಂದು ಚಿತ್ರದುರ್ಗದ ಹೈವೇನಲ್ಲಿರೋ ಡಾಬಾ ಹತ್ರ ಹೋಗಿ ಒಂದು ಲಾರಿ ನಿಂತಿತ್ತು. ಆ ಲಾರಿಗೆ ಡ್ರೈವರಿಗೆ ಕರೆದು ಕೇಳಿದ್ವಿ, ಏನಪ್ಪ ಇದು ಅಂತ. ಸರ್, ಇದು ಅಡಿಕೆ ಅಂತ ಹೇಳ್ದ. ಎಲ್ಲೇದಪ್ಪ? ಹಿಂದಿ ಮಾತಾಡ್ತಿದ್ದ ಅವ್ನು, ಕನ್ನಡ ಮಾತಾಡ್ತಿದ್ದಿಲ್ಲ. ಎಲ್ಲೇದಪ್ಪ ಇದು, ಎಲ್ಲಿ ತುಂಬಿದ್ಯಾ? ಅದೇನೋ ಚನ್ನಗಿರಿಯಲ್ಲಿ ತುಂಬಿದ್ದೀನಿ ಅಂತ ಹೇಳ್ದ. ಸರಿನಪ್ಪ, ಹಿಂಗೆ
ಹಿಂಗೆ ಕಳ್ತನ ಮಾಡ್ತೀರಂತ ಇದು ಬಂದೈತಂದ್ರೆ ಇಲ್ಲ ಸರ್ ನಂತಾಗೆ ಅಂಥದ್ದೇನಿಲ್ಲ ಹಂಗೆ ಹಿಂಗೆ ಅಂತ ಸದ್ಯಕ್ಕೆ ನಾವು ಇವ್ರಿಗೆ ಫೋನ್ ಮಾಡಿದ್ವಿ, ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ಹಿಂಗೊಂದು ಅಕ್ರಮ ಕಾಣ್ತಿದೆ, ಅಡಿಕೆ ಗಾಡಿ ಬಂದಿದೆ, ದಯವಿಟ್ಟು ಬರ್ರಿ ಅಂತ ಕರೆದಾಗ ಅವರು ಸ್ಥಳಕ್ಕೆ ಆಗಮಿಸಿದರು. ಆಗಮಿಸಿದಾಗ ಸಂಬಂಧಪಟ್ಟ ದಾಖಲೆ ಪರಿಶೀಲನೆ ಮಾಡಿದಾಗ ಇವತ್ತು ನೀವು ನಾನು ಎಲ್ಲರಿಗೂ ಕೇಳ್ತಿರೋದು, ಅಧಿಕಾರಿಗಳಿಂದ ಹಿಡಿದು ಈಗ ಯಾರು ಬಂದು ಕೂತ್ಕೊಂಡು ಕಳ್ಳ ಸಾಗಾಣಿಕೆ ಮಾಡೋರು ಬಂದು ಪ್ರೆಸ್ ಮೀಟ್ ಮಾಡಿ ಕಂಪ್ಲೇಂಟ್. ಸರ್, ಇವತ್ತೇನು ನಿನ್ನೆ ರಾತ್ರಿ ನಮ್ಮ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ನಾವು ರೈತಾಪಿ ವರ್ಗದಿಂದನೇ ನಾವು ಈ ಎಲ್ಲ ಜಿಲ್ಲೆಗಳು ಜೀವನ ಮಾಡ್ತಿದ್ದೇವೆ. ನಾನು ಒಬ್ಬ ರೈತನ ಮಗ. ಇವತ್ತೇನು ನಮ್ಮ ಅಡಿಕೆ, ನಮ್ಮ ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಡಿಕೆ ನಾವು ಬೆಳಿತಿದ್ವಿ. ಈ ಅಡಿಕೆಗೆ, ನಮ್ಮ ಅಡಿಕೆಗೆ ದೇಶದಲ್ಲೇ ಒಂದು ಜಾಗತಿಕ ರೇಟ್ ಇದೆ, ಜಾಗತಿಕ ಮಾರುಕಟ್ಟೆ ಇದೆ. ಇದನ್ನು ಕೆಲವೊಬ್ಬರು ಬಂಡವಾಳಶಾಹಿಗಳು ಏನು ಮಾಡಿದ್ದಾರೆ ಅಂದರೆ ಸರ್, ಕೆಲವು ದಿನಗಳ ಹಿಂದೆ ಜನವರಿ ಫೆಬ್ರವರಿಲಿ ಈ ಅಡಿಕೆಗಳನ್ನು ಪರ್ಚೇಸ್ ಮಾಡಿ, ಇಲ್ಲಿಂದ ರೈತರುಗಳಿಂದ ಪರ್ಚೇಸ್ ಮಾಡಿ ವರ್ತಕರು ಇರ್ತಾರೆ ಸರ್, ಏಜೆಂಟ್ಸ್ ಏನು ಮಾಡ್ತಾರೆ, ಇಂಡೋನೇಷ್ಯಾ, ಬರ್ಮಾ ದೇಶದಿಂದ ಕಳಪೆ ಅಡಿಕೆ ಬರುತ್ತೆ. ಆ ಅಡಿಕೆನ ನಮ್ಮ ಒರಿಜಿನಲ್ ಅಡಿಕೆ ಜೊತೆ ಮಿಕ್ಸ್ ಮಾಡಿ ಅವರ ಲಾಭಕ್ಕೋಸ್ಕರ ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಟ್ಟದಲ್ಲೇ ಇಲ್ಲಿಂದ ಹಿಡಿದು ದೆಹಲಿ, ನಾಗ್ಪುರ, UP ಎಲ್ಲ ರಾಜ್ಯಗಳಿಗೂ ಸಾಗಾಣಿಕೆ ಮಾಡ್ತಾ ಇರ್ತಾರೆ ಸರ್. ಇದ್ರ ವಿಚಾರವಾಗಿ ನಾನು ಅವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಕೂಡ ನಾನು ಮನವಿ ಕೊಟ್ಟೀನಿ, ಮತ್ತು ಫೈನಾನ್ಸ್ ಸೆಕ್ರೆಟರಿಗೂ ಮನವಿ ಕೊಟ್ಟೀನಿ, ಜಾಫರ್ ಸರ್ಗೆ. ತದನಂತರ ನಮ್ಮ ಇವತ್ತೇನು GST ಕಮಿಷನರ್ ಇದ್ದಾರೆ